ಅವ್ರು ತಮಿಳಲ್ಲಿ ಹೇಳಿದ್ರು ನಾವು ಕನ್ನಡದಲ್ಲೇ ಮಾತಾಡ್ತಿದ್ವಿ. ಊಟ ಕೊಡೋ ವಿಷಯದಲ್ಲಿ ಈ ತರ ಜಗಳ ಆಗೋಯ್ತು. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಈಗಿನ್ನು ಸಮಯ ಆಗಿದೆ 7 ಗಂಟೆ. ನಾವಿಲ್ಲಿ ಇರೋದು ಕೊಯಂಬತ್ತೂರಲ್ಲಿ. ಸೊ ಇವತ್ತು ಕೊನೆ ವ್ಲಾಗ್ ನಿಮಗೆ ಶೇರ್ ಮಾಡ್ತಿದ್ದೀನಿ. ನಮ್ಮ ಟ್ರಿಪ್ನ ಕೊನೆಯ ದಿನದ ವ್ಲಾಗ್. ಕೊಯಂಬತ್ತೂರಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಸೊ ಇವತ್ತು ಇಡೀ ದಿನ ಏನೇನೆಲ್ಲ ಆಗುತ್ತೆ ಅದನ್ನ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಾಗ್ಲೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೆ. ಇವತ್ತು ನಾವಿಲ್ಲಿಂದ ಚೆಕ್ಔಟ್ ಮಾಡ್ಬೇಕು. ನಂತರ ನಾನೊಂದು ಬಿಸ್ನೆಸ್ ಟ್ರಿಪ್ಗೆ ಅಂತಾನೆ ಬಂದಿದ್ದೆ ಅಂತ ಹೇಳೋದಲ್ಲ, ಅದು ಎಲ್ಲಿಗೆ ಏನು ಅಂತ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ತಗೋತಾ ಇರ್ಲಿಲ್ಲ, ಸೊ ಇವತ್ತು 3ನೇ ದಿನದ ಟ್ರಿಪ್, ಹಾಗೆ ಕೊನೆಯ ದಿನದ ಟ್ರಿಪ್. ಆಕ್ಚುಲಿ ಇವತ್ತು ನಮ್ಮ ಬೈಸುಜಿ ಕಂಪನಿಗೆ ಬೇಕಾಗಿರುವಂತ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ಗೆ ಅಂತಾನೆ ನಾವು ಕೊಯಂಬತ್ತೂರಿಗೆ ಬಂದಿದ್ವಿ. ವರ್ಕ್ ಟ್ರಿಪ್ ಒಂಥರ ಇದು ಬಿಸ್ನೆಸ್ ಟ್ರಿಪ್ ತರನೇ ನಾವು ಬಂದಿದ್ದು. ಫಸ್ಟ್ ನಾವು ಇದನ್ನ ಪ್ಲಾನ್ ಇಟ್ಕೊಂಡ್ ಬಂದಿದ್ವಿ. ಇಲ್ಲಿಗೆ ಬರೋದಕ್ಕೆ ಮುಂಚೆ ನಾವು 1 ದಿನ ಅಥವಾ 2 ದಿನ ಅಕ್ಕಪಕ್ಕದಲ್ಲಿ ಇರುವಂತ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ನಮ್ಗೆ ಈಗ ಜ್ಞಾಪಕಕ್ಕೆ ಬಂದಿದೆ ಊಟಿ. ಸೊ ಊಟಿಗೆ ಹೋಗಿ ಊಟಿನಲ್ಲಿ 2 ದಿನ ಟ್ರಿಪ್ ಮುಗಿಸ್ಕೊಂಡು 3ನೇ ದಿನ ನಾವು ಇವತ್ತು ಕೊಯಂಬತ್ತೂರಲ್ಲಿ ಇದೀವಿ. ಕೊಯಂಬತ್ತೂರಲ್ಲಿ ಕೆಲವು ಕಡೆ ವಿಸಿಟ್ ಮಾಡಕ್ಕಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಸಾಧ್ಯ ಆದ್ರೆ ಇವತ್ತು ಈಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದಾದ ನಂತರ ಸ್ಟ್ರೈಟ್ ಆಗಿ ಬ್ಯಾಂಗ್ಳೂರ್ಗೆ. ಹರ್ಷಿತ್ ಇವಾಗ ಹೇಳ್ತಾ ಇದ್ದ, ಎಷ್ಟು ಗಂಟೆ ಟ್ರಾವೆಲ್ ಅಷ್ಟು? 7 hours driving without break. ನಾವು ಅದರಲ್ಲಿ 2 hours ಒಂದೊಂದು ಬ್ರೇಕ್ ತಗೋತಾ ಇರ್ತೀವಿ. ಟೀ ಬ್ರೇಕು, ಕಾನ್ಸಂಟ್ರೇಟ್ ಮಾಡಿಕೆ ಅಂತ. ಜೊತೆಗೆ ನಮ್ಮ ಮನೆಯಲ್ಲಿ 3 ಜನ ಡ್ರೈವರ್, ಆದ್ರೆ ನಾನು ಟೆಂಪ್ರರಿಗೆ 2 ಡ್ರೈವರ್ ಇದೀವಿ. 2 ಡ್ರೈವರ್. ಸುಮ್ಮನೆ ನೇಮ್ ಸಿಗೋದಷ್ಟು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿರೋದು. ನಾನು ಬರೀ ಮನೆ ಹತ್ರ ಸ್ವಲ್ಪ ಮಾಡ್ತಿದ್ದೆ ಅಷ್ಟೇ. ಅದು ಇದೆ ಇವಾಗ ಅದು ಕಮ್ಮಿ ಆಗೋಗಿದೆ. ಹಾಗಾಗಿ ಹರ್ಷಿತ್ ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಸ್ಕೂಲ್ ಡೇ ಟೈಮ್ ಅಲ್ಲಿ ನಾನು ಇವತ್ತು ಫುಲ್ ಡೇ ಡ್ರೈವ್ ಮಾಡ್ತಿದ್ದೀನಿ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತೀನಿ ನೀನು. ಹೌದು, ಒಂದು ಹೋಲ್ ಸ್ಕೂಲ್ ಡೇ ಅಂದ್ರೆ ಇಟ್ಸ್ ಅರೌಂಡ್ 7 to 8 hours. ನಾನು ಅಷ್ಟು ಟೈಮ್ ಐ ಆಮ್ ಡ್ರೈವಿಂಗ್. ಯೋಚನೆ ಮಾಡಿರೋದು ನೋಡಿ, ಸ್ಕೂಲ್ ಡೇ ಅದು. ಮಕ್ಳು ಸ್ಕೂಲ್ಗೆ ಹೋಗಿ ವಾಪಸ್ ಮನೆಗೆ ಹೋಗೋಷ್ಟವರೆಗೂ ನಾವು ಇನ್ನೂ ಆ ತರ ಅಷ್ಟದು. ಸೊ ಇವತ್ತು ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಹೊಡ್ತೀವಿ ಗೊತ್ತಿಲ್ಲ. ಬಿಸಿಲು ಮಾತ್ರ ತುಂಬಾ ಇದೆ. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಏನೇ ಬಿಸಿಲಿದೆ, ಶೆಕೆ ತುಂಬಾ ಇದೆ. ರೆಡಿ ಆಗಿದೀವಿ. ಆಯ್ತು, ರೆಡಿ? ಡ್ರೈವ್ ಮಾಡಕ್ಕೂ ರೆಡಿ? ಓಕೆ. ಈ ತರ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತಿನ ರೋಡ್ ಟ್ರಿಪ್ ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀವಿ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ಅದನ್ನ ಈಗ ರೀಚ್ ಆಗೋಷ್ಟರಲ್ಲಿ ಮೇ ಬಿ ರಾತ್ರಿ ಇತ್ತು ಆಗಿರುತ್ತೆ, ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ. ಸೊ ಬನ್ನಿ ಹೊರಡೋಣ. ಈಗ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಸ್ನಾನ ಎಲ್ಲ ಆಯ್ತು, ರೆಡಿ ಆಯ್ತು. ಇಲ್ಲಿ ಕಾಫಿ ಕೊಡ್ತಿಲ್ಲ, ತಿಂಡಿ ಆಗಿಲ್ಲ. ಹೊರಗಡೆ ಹೋದ್ಮೇಲೆ, ಯಾಕಂದ್ರೆ ಇಲ್ಲೆಲ್ಲ ಅದೆಲ್ಲ ಏನು ಸಿಗಲ್ಲ. ಹೊರಗಡೆ ಹೋಗಿ ಫಸ್ಟು ತಿಂಡಿ ಕಾಫಿ ಮುಗಿಸ್ಕೊಂಡು ನಂತರ ಹೋಗುವಂಥ ಜಾಗಗಳಿಗೆ ಹೋಗ್ತಾ ಹೋಗೋಣ. ನಾನು ಆಗಲೇ ಒಂದು ಡ್ರೆಸ್ ಹಾಕೊಂಡಿದ್ದೆ, ಇವಾಗ ಒಂದು ಡ್ರೆಸ್ ಹಾಕೊಂಡಿದ್ದೀನಿ. ಯಾಕಂದರೆ ನಾನೇನು ಡ್ರೆಸ್ ತೊಗೊಂಬಂದಿದ್ದೆ ಅದ್ರದ್ದು ದುಪ್ಪಟ್ಟನೇ ತೊಗೊಂಬಂದಿಲ್ಲ. ಸೊ ಅದಕ್ಕೋಸ್ಕರ ದುಪ್ಪಟ್ಟ ಇಲ್ಲದೆ ಆ ಡ್ರೆಸ್ ಹಾಕೊಳಕ್ಕೆ ಹೋಗಲ್ಲ. ಬೈ ಚಾನ್ಸ್ ಏನಾರು ನಾವು ಟೆಂಪಲ್ಗೆ ಏನಾರು ಹೋಗಬೇಕು ಅಂತಂದರೆ ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ, ಇದು ಗೌನ್ ಇರಲಿ ಅಂತ. ಈ ಥರ ಗೌನ್ ನಾನು ಯಾವ್ದು, ಅಯ್ಯೋ ಇತ್ತ ಸುಟ್ಕೇಸಿಂದ ಬಿಡೋಗಿದೆ. ನನ್ನ ತಂದೆ ಅದೇ ಬಗ್ಗೆನೂ ಹೇಳ್ತಾ ಇದ್ದೆ. ಇವಾಗ ಸಿಕ್ಕಿದೆ. ಟೆಂಪಲ್ಗೆ ಹೋಗ್ಬೇಕಾಗತ್ತೆ ಅಂತ ಚೂಡಿದಾರ್ ತಗೊಂಬಂದೆ. ನಾನು ಅಷ್ಟೇ, ಪ್ರಿಯಾನು ಅಷ್ಟೇ. ನಿಂಗೆ ದುಪ್ಪಟ್ಟ ಚೆನ್ನಾಗಿ? ಹೌದು, ಕಂಪಲ್ಸರಿ ದುಪ್ಪಟ್ಟ ಅಂದ್ರೆ. ಸೊ ನನಗೆ ಗೌನ್ ತುಂಬಾ ಕಂಫರ್ಟಬಲ್, ಅದಕ್ಕೋಸ್ಕರ 3 ದಿನ ಗೌನ್ಗೆ ಅಂತಾನೆ ತಗೊಂಡ್ಬಂದಿದ್ದೆ. ನಿನ್ನೆ ಮೊನ್ನೆನೂ ಗೌನ್ ಹಾಕೊಂಡಿದ್ದೆ, ಫ್ರೀ ಆಗಿರುತ್ತೆ ಅಂತಕ್ಕೋಸ್ಕರ. ಹೊರಡೋಣ? ಬಿಸಿ ಇದೆಯಾ ಹೊರಗಡೆ? ರೂಮ್ ಒಳಗಡೆ ಮಾತ್ರ ತಣ್ಣಗಿರುತ್ತೆ ಅಷ್ಟೇ. ಇಲ್ಲೇ ಇಷ್ಟೊಂದು ಬಿಸಿ ಇದೆಯಲ್ಲಪ್ಪ, ಗಾಳಿನೇ ಆಡ್ತಾ ಇದೆ ಅಂತ. ಇದು ಗೊತ್ತಿಲ್ಲ, ಲಿಫ್ಟ್ ಒಳಗಡೆ ಬಂದ ತಕ್ಷಣ ಕಾಲ್ ಬರುತ್ತೆ. ಏನಕ್ಕೆ ಇದನ್ನ ಹಾಕಿದ್ರೆ ಗೊತ್ತಿಲ್ಲ. ಸಗಣಿ ಹಾಕಿ ಸಾರಿಸಿ ರಂಗೋಲಿ ಹಾಕಿದ್ದಾರೆ ಹೋಟೆಲ್ ಮುಂದೆ.
ಕೊಯಂಬತ್ತೂರಿಗೆ ನಾವು ಮುಖ್ಯವಾಗಿ ಬಿಸ್ನೆಸ್ ಕೆಲಸದ ಮೇಲೆ ಬಂದಿರೋ ಕಾರಣ ಏನಂತಂದ್ರೆ, ನನಗೆ ಇವಾಗ ನನ್ನ ಬಿಸ್ನೆಸ್ ನ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಕೆಲವು ಮಷಿನ್ಸ್ ನ ಅವಶ್ಯಕತೆ ಇತ್ತು. ಮ್ಯಾನ್ ಪವರ್ಗಿಂತಲೂ ಕೆಲವೊಮ್ಮೆ ಎಲೆಕ್ಟ್ರಿಕ್ ಪವರ್ ಅಥವಾ ಮಷಿನ್ ಪವರ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ನನ್ನ ಹತ್ರ ಈಗಾಗಲೇ ಪಲ್ವರೈಸರ್ ಇದೆ, ಹಾಗೆ ರೋಸ್ಟಿಂಗ್ ಮಿಷಿನ್ ಇದೆ, ಅದೆರಡು ಕೂಡ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ಅದಲ್ಲದೆ ಮತ್ತೆ ನಾವು ಇನ್ನೂ ಹೊಸದಾಗಿ ನಮ್ಮ ಬಿಸ್ನೆಸ್ ಅಲ್ಲಿ ಡೆವಲಪ್ ಮಾಡಬೇಕು ಅಂತಂದ್ರೆ ಕೆಲವು ಮಷಿನ್ಸ್ ನ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಂಗಾಗಿ ನಾನು ಇಲ್ಲಿ ನೋಡಕ್ಕೆ ಅಂತಾನೆ ಬಂದೆ. ನಮ್ಗೆ ಅವರು ವಿಡಿಯೋದಲ್ಲಿ ತೋರಿಸಬಹುದು, ಕ್ಯಾಟಲಾಗ್ ತೋರಿಸಬಹುದು, ಅಥವಾ ವೆಬ್ಸೈಟ್ ಅಲ್ಲಿ ಕೂಡ ತೋರಿಸಬಹುದು ನಮ್ಮ ಹತ್ರ ಈ ತರದೆಲ್ಲ ಇದೆ ಅಂತ, ಅಥವಾ ವಿಡಿಯೋ ಕಳಿಸಬಹುದು. ಆದ್ರೆ ನಾವು ಕಣ್ಣಲ್ಲಿ ನೋಡಿ ನಮ್ಗೆ ಏನ್ ಬೇಕು ಏನ್ ಬೇಡ, ಇದು ಹೇಗ್ ವರ್ಕ್ ಆಗುತ್ತೆ, ಇದು ಪ್ರತಿಯೊಂದು ಡೀಟೇಲ್ ಆಗಿ ನಾನು ನೋಡಿ ತಗೋಬೇಕು ಅಂತನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಸುಮಾರು ಶಾಪ್ಸ್ಗೆಲ್ಲ ನಾವು ವಿಸಿಟ್ ಮಾಡಿದ್ವಿ. ತುಂಬಾ ಜನ ಬಿಸ್ನೆಸ್ ಮಾಡೋದ್ರಿಗೆ ಗೊತ್ತಿರುತ್ತೆ ಕೊಯಂಬತ್ತೂರಿಗೆ ಬರೋ ಕಾರಣನೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಷ್ಟೇ ಅಲ್ಲದೆ ಅವರೇ ಮಾರ್ತಾರೆ, ಅಂದ್ರೆ ಈ ತರದ ಮೆಷಿನ್ಸ್ ನೆಲ್ಲ. ಸೊ ಕಸ್ಟಮೈಸ್ ಮಾಡಿಸ್ಕೊಂಡು ನಾವು ಬೇಕಾದ್ರೆ ಕೆಲವು ಮಷಿನ್ಸ್ ನಾವು ಮಾಡಿಸ್ಕೋಬಹುದು. ಸೊ ಈ ತರದ ಒಂದು ಶಾಪ್ಸ್ ಇಲ್ಲಿ ಬೇಕಾದಷ್ಟಿದೆ. ಅದಕ್ಕೋಸ್ಕರ ನಾನು ಸುಮಾರು ತಿಂಗಳಿಂದ ನಾನು ಪ್ಲಾನ್ ಮಾಡಿದೆ ಕೊಯಂಬತ್ತೂರ್ಗೆ ಅಲ್ಲೇ ಹೋಗಿ ನೋಡಿ ನಾನು ಪರ್ಚೇಸ್ ಮಾಡ್ಬೇಕು ಅಂತ. ಅದೇ ಕಾರಣಕ್ಕೆ ನಾವ್ ಇಲ್ಲಿ ಬಂದ್ವಿ. ಕೆಲವು ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ತಗೋತೀನಿ, ಏನ್ ಮಾಡ್ತೀನಿ, ಪ್ರತಿಯೊಂದು ನಾನು ಇನ್ ಮುಂದೆ ನಿಮ್ ವ್ಲಾಗ್ಗಳಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಾ ಇವಾಗ ತಗೊಂಡ್ಬಂದಿರೋದು ಸದ್ಯಕ್ಕೆ ಸ್ಕೇಲ್ ಮಾತ್ರ. ನಮ್ಮ ಹತ್ರ ಈಗಾಗಲೇ 2-3 ಸ್ಕೇಲ್ ಇದೆ, ಎಲ್ಲ ಹಾಳಾಗಿತ್ತು. ಸೊ ಒಂದ್ ಒಳ್ಳೆ ಬೆಸ್ಟ್ ಕ್ವಾಲಿಟಿಯ ಸ್ಕೇಲ್ ತಗೊಂಡ್ ಬಂದಿದೀವಿ ಅಷ್ಟೇ. ಸೊ ಏನ್ ಮಷಿನ್ಸ್ ತಗೋತೀವಿ ಮತ್ತೆ ನಮ್ ಬಿಸ್ನೆಸ್ ನ ಹೆಂಗ್ ಡೆವಲಪ್ ಮಾಡ್ತೀವಿ ಅದ್ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮ್ಗೆ ಮುಂದೆ ಬೇರೆ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಎಲೆಕ್ಷನ್ ಟೈಮ್ ಪ್ರಚಾರ ಮಾಡ್ತಾ ಇದಾರೆ. ಆಯ್ತು ತಗೊಳ್ಳೋಣ ಸಾಕು. ಸ್ವೀಟ್ ಇದೆಯಾ ಗೊತ್ತಿಲ್ಲ ಅಲ್ಲ. ಚೆನ್ನಾಗಿದ್ಯಾ? ಮಧ್ಯಾಹ್ನ ಆಗ್ಲೇ 12 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದೀವಿ ತಿಂಡಿಗೆ. ಎಲ್ಲೂ ಹೋಟೆಲ್ ಸಿಗ್ತಾ ಇಲ್ಲ. ನಾವು ಬಂದಿರೋ ಟೈಮ್ ಹೆಂಗಿದೆ ಅಂದ್ರೆ ಈ ಕಡೆ ತಿಂಡಿನೂ ಅಲ್ಲ, ಈ ಕಡೆ ಊಟನೂ ಇಲ್ಲ. ತಿಂಡಿನೂ ಖಾಲಿ, ಊಟನೂ ರೆಡಿ ಇಲ್ಲ. ಸಾಂಬಾರ್ ರೈಸ್ ಇವರು ಚೆನ್ನಾಗಿ ಮಾಡ್ತಾರೆ. ಕರ್ಡ್ ರೈಸ್ ನುಣ್ಣಗೆ ಮಾಡ್ತಾರೆ. ಮತ್ತೆ ಮೊಸರನ್ನ ಪ್ರಿಯಿಂಗ್ ಎಷ್ಟ, ಟೊಮೆಟೊ ರೈಸ್ ಹರ್ಷಗೆ ಎಷ್ಟ, ಸಾರು. ಥ್ಯಾಂಕ್ ಯು. ಎಲ್ಲಿಯವರು ಅಂತ ಹೇಳಿದ್ರಿ ನೀವು ಯಾವ ಊರು ಅಂದ್ರೆ? ಬಂಗಾರಪೇಟೆ. ಇವ್ರು ಬಂಗಾರಪೇಟೆ ಕನ್ನಡ ಮಾತಾಡೋರು. ಇವ್ರು ಒಬ್ಬರೇ ನಮ್ಗೆ ಇವಾಗ ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ. ಈಗಷ್ಟೇ ಮಾತಾಡ್ಸೋದ್ನಲ್ಲ, ಇವರು ನಮ್ಮ ಕರ್ನಾಟಕದವರು. ಹಾಗೆ ಬೆಂಗಳೂರು ಕೂಡ ಬರ್ತಿರ್ತೀವಿ ಅಂತ ಹೇಳಿದ್ರು. ಬಂಗಾರಪೇಟೆ ಅಲ್ಲಿ ಇರೋರು ಅಂತ ಇವರು. ಸೊ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದೀನಿ. ಇಲ್ಲಿ ಕನ್ನಡ ಬರೋರು ಸ್ವಲ್ಪ ಕಮ್ಮಿಯೇ, ಎಲ್ಲ ತಮಿಳ್ ಮಾತಾಡ್ತಾರೆ ಅಂತ ಅಂದಾಗ ನಾವು ಕನ್ನಡದವರು ಅಂತ ಗೊತ್ತಾಗಿ ನಮ್ಮ ಜೊತೆಗೆ ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ರು. ಆದರೆ ಅವ್ರ ಜೊತೆಗೆ ಒಂದು ಘಟನೆ ನಡೀತು. ನಿಜಕ್ಕೂ ಅದರಿಂದ ನಮ್ಗೆ ತುಂಬ ಬೇಜಾರಾಗೋಯ್ತು. ನಾವು ಯಾಕಾದ್ರೂ ಅಲ್ಲಿ ಊಟಕ್ಕೆ ಹೋದ್ವಿ ಅಂತ ಅನ್ನಿಸ್ಬಿಡ್ತು. ಹೆಂಗೆ ಸಚಿನಿ ಊಟ? ಊಟ ತುಂಬ ಸಕ್ಕತ್ತಾಗಿತ್ತು. ಇದು ಹೋಟೆಲ್ ಓನರ್ ಮಾತ್ರ ಪಾಪ. ಅದು ಹೋಟೆಲ್ ಸರ್ವ್ ಮಾಡೋರು ಕನ್ನಡದವರು, ಬಂಗಾರಪೇಟೆಯವರಂತೆ. ಯಾರೋ ನಮ್ಮ ಸಿಕ್ಕರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಕನ್ನಡ ಮಾತಾಡಿದ ತಕ್ಷಣ ಅವ್ರ ಪಾಪ ಖುಷಿ ಆಗ್ಬಿಟ್ರು, ನಮ್ಮೂರವರು ಅಂತ. ಸೊ ಅವ್ರೇನ್ ಮಾಡಿದ್ರು, ಮಮ್ಮಿ ಊಟ ತಗೊಂಡ್ರು, ನಾನು ಊಟ ಇನ್ ದ ಸೆನ್ಸ್ ಲಂಚ್ ತಗೊಂಡ್ರು, ನಾನು ಟೊಮೆಟೊ ಬಾತ್, ಪ್ರಿಯ ಕರ್ಡ್ ರೈಸ್ ತಗೊಂಡಿದ್ದೆ. ಸೊ ಲಂಚಿಗೆ ಮಾತ್ರ ಅವರು ಹಪ್ಪಳ ಕೊಡ್ತಾರೆ. ಅವ್ರೇನ್ ಮಾಡಿದ್ದಾರೆ, ನನಗೆ ಪ್ರಿಯಂಗೆ ಕೂಡ ಹಪ್ಪಳ ಕೊಡ್ತಾ ಇದ್ದಾರೆ. ಸುಮ್ಮನೆ ಇಟ್ಸ್ ನಮ್ಗೆ ಗೊತ್ತಿಲ್ಲ, ನಾವೇನೋ ಕೊಡ್ತಾರೆ, ಇಡ್ಲಿ ಕೊಡ್ತಾರೆ ಅಂತ ನಾವು ಇಸ್ಕೊಂಡ್ವಿ. ಹಾಗೆ ನಮ್ಗೆ ಗೊತ್ತಿಲ್ಲ. ಹೌದಾ? ಹಪ್ಪಳ ಬೇಕಂತ ಕೇಳಿದಕ್ಕೆ ಅವ್ರು ತಂದು ಕೊಟ್ರು. ಸೊ ಅವ್ರೇನ್ ಮಾಡಿದ್ರು, ಹೋಟ್ಲ್ ಓನರ್ ತಮಿಳಲ್ಲಿ ಎಕ್ಸ್ಟ್ರಾ ಎಂತ ಕೊಟ್ಟಿದ್ಯಾ, ಎಕ್ಸ್ಟ್ರಾ ಕೊಡಂಗಿರೋ ಇದು ಕಿಚನ್ ಕರ್ಕೊಂಡು ನೀವೇ ಕೊಡೋ ಅವ್ರಿಗೆ ಅಂತೆಲ್ಲ ಏನೇನೋ ಬಾಯ್ತಾ ಇದಾರೆ. ನಾವ್ ಹೇಳ್ತಾ ಇದೀವಿ ಎಕ್ಸ್ಟ್ರಾ ಅದನ್ನ ಪೇ ಮಾಡ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಆದ್ರೂ ಒಬ್ರು ಹೆಂಗಿರ್ತಾರೆ ಅಂದ್ರೆ ಅವ್ರ ಇಂಟೆನ್ಷನ್ಸ್ ತಪ್ಪು, ಕೆಟ್ಟ ಇದ್ರ ನೋಡ್ತಿರ್ತಾರೆ. ಊಟ ಕೊಡ್ಲಿ, ಎಕ್ಸ್ಟ್ರಾ ಕೊಟ್ಟದಕ್ಕೆ ಪೇ ಮಾಡ್ತೀವಿ, ಆಯ್ತು. ಅವ್ರು ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಬೈದ್ರು ಅಥವಾ ಅವ್ರು ಯಾಕೆ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೋ ಅಂತ ಬೈದ್ರು ಗೊತ್ತಿಲ್ಲ. ಪಾಪ ಅಯ್ಯಪ್ಪನಂತೂ ಅಡಿಗೆ ಮನೆ ಕರ್ಕೊಂಡು ಹೋಗಿ ಎಲ್ಲ ಸೇರ್ಸ್ಕೊಂಡು ಚೆನ್ನಾಗಿ ಬೈತಾ ಇದ್ರು. ತುಂಬಾ ಬೇಜಾರಾಯ್ತು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನ ಅವರು. ನಮ್ಗೆ ಯಾರು ಕನ್ನಡನೇ ಮಾತಾಡೋರಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಟ್ಲೀಸ್ಟ್ ನಾನು ಆಕ್ಚುಲಿ ಹೋದಾಗ್ಲೂ ಹಂಗೆ ಅನ್ಕೊಂಡೆ, ಮೆನು ಕೇಳಿದ್ರು ಏನೂ ಅರ್ಥ ಆಗಲ್ವಲ್ಲ, ಏನ್ ಮಾಡೋದು ಅಂತ ಅನ್ಕೋತಾ ಇದ್ದೆ. ಬಟ್ ಅವ್ರು ಕನ್ನಡ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ಸೊ
ಅವ್ರು ಇನ್ನೊಂದು ಮಾತು ಹೇಳಿದ್ರು, ಏನಂತಂದ್ರೆ ಬೆಂಗಳೂರಲ್ಲಿ ಆದ್ರೆ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಮಾತಾಡೋರು ಸಿಗ್ತಾರೆ, ಬಟ್ ಇಲ್ಲಿ ತಮಿಳ್ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಯಾರು ಕನ್ನಡ ಬರುತ್ತೋ ಅಂಥವ್ರ ಜೊತೆ ನಾವು ಜಾಸ್ತಿ ಇಂಟರಾಕ್ಟ್ ಮಾಡ್ತಿದ್ವಿ. ಅವ್ರು ತಮಿಳಲ್ಲಿ ಹೇಳಿದ್ರು ನಾವು ಕನ್ನಡದಲ್ಲೇ ಮಾತಾಡ್ತಿದ್ವಿ, ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಯಾಕಂದ್ರೆ ನಮಗೂ ತಮಿಳ್ ಬರ್ತಿರ್ಲಿಲ್ಲ. ಹಂಗಾಗಿ ಸೊ ಇವತ್ತು ಈ ತರ ಆಯ್ತು, ಒಂದು ಇನ್ಸಿಡೆಂಟ್ ನಡೀತಪ್ಪ. ಏನ್ ಇಷ್ಟೊಂದು ಗಾಡಿಗಳು ನಿಲ್ಸಿರಲ್ಲ ಏಕ ಈಗ ಎಲೆಕ್ಷನ್ ಟೈಮ್ ಬೇರೆ. ಸರಿ, ಹಂಗಾಯ್ತು. ಇವತ್ತು ತುಂಬಾ ಬೇಜಾರಾಯ್ತು ಪಾಪ. ಊಟ ಕೊಡೋ ವಿಷಯದಲ್ಲೂ ಈ ತರ ಜಗಳ ಆಗೋಯ್ತು. ಪಾಪ ಕರ್ಕೊಂಡೋಗಿ ಚೆನ್ನಾಗಿ ಬೈತಾ ಇದ್ರು ಎಲ್ಲರೂ ಸೇರ್ಕೊಂಡು, ಅಡಿಗೆ ಮನೆಗೆ ಕರ್ಕೊಂಡೋಗಿ ಕೊಡ್ಬೇಕಾಗಿತ್ತು ಕೊಡೋದಿದ್ರೆ ಅಂತ ಹೇಳಿ. ಸೊ ಎಕ್ಸ್ಟ್ರಾನೇ ಪೇ ಮಾಡ್ತೀವಿ ಅಂತ ರೆಡಿ ಇದ್ರು, ಅವ್ರು ಜಗಳ ಮಾಡ್ತಿದ್ರು, ನಾವು ಪೇ ಮಾಡ್ಬಿಟ್ಟು ವಾಪಸ್ ಬಂದ್ವಿ. ಹಾಗೆ ಇನ್ನೊಂದು ಏನಂದ್ರೆ, ಇವಾಗ ನಾವೇನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ, ಪ್ಲಾನ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ತುಂಬಾ ಲಾಂಗ್ ಡ್ರೈವ್ ಇರೋದ್ರಿಂದ ಈಶಾ ಫೌಂಡೇಶನ್ ಹೋಗಕ್ಕೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ಎಲೆಕ್ಷನ್ ಆಗಿರೋದ್ರಿಂದ ಎಲ್ಲಾ ರೋಡಲ್ಲೂ ಟ್ರಾಫಿಕ್ ಜಾಸ್ತಿ ಇದೆ, ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ನಾವು ಊರಿಗೆ ರೀಚ್ ಆಗೋದಕ್ಕೂ ಲೇಟ್ ಆಗುತ್ತೆ, ನೈಟ್ ಡ್ರೈವ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಈಶಾ ಫೌಂಡೇಶನ್ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಬಿಟ್ವಿ. ಪ್ರಿಯಾ ರೆಡಿ ಆಗಿಲ್ಲ ಈಶಾ ಫೌಂಡೇಶನ್ ಹೋಗಕ್ಕೆ ಅಂತ, ಚೂಡಿದಾರ್ ಜುಮ್ಕ ಎಲ್ಲ ಹಾಕೊಂಡು. ಇನ್ನೊಂದ್ಸತಿ ಯಾವಾಗಲೂ ಬರೋಣ ಬಸ್ಸಿನೇ ಅಷ್ಟೇ. ಸುಮಾರು ತುಂಬಾ ಬಿಸಿಲಿದೆ ಇಲ್ಲಂತೂ. ಈ ರೋಡ್ ಎಲ್ಗೋಗುತ್ತೆ ಅಂದ್ರೆ ಎಲ್ಲಿ ಹೋಗುತ್ತೆ? ಬೆಂಗಳೂರು. ಈ ರೋಡ್ ಎಲ್ಗೋಗುತ್ತೆ ಅಂದ್ರೆ ಈ ರೋಡ್ ಹೋಗುತ್ತೆ. ಅಲ್ಲೆಲ್ಲ ಮರಗಳೇ ಇರ್ಲಿಲ್ಲ, ಬಿಸಿಲು ಹಿಂಗ್ ಹೊಡಿತಾ ಇರ್ತದೆ. ನೋಡಿ ಎಲ್ಲೆಲ್ಲಿ ನೆರಳು ಸಿಗುತ್ತೋ ಅಲ್ಲೆಲ್ಲ ಜನ ನಿಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಎಲ್ಲೆಲ್ಲಿ ನೆರಳಿರತ್ತೋ ಅಲ್ಲೆಲ್ಲ ಮಜ್ಜಿಗೆ ಮಾಡ್ತೀವಿ. ಮಜ್ಜಿಗೆ ಮತ್ತೆ ಇದು ಏನ್ ನಾವು ತಗೊಂಡಿದ್ದು ತಾಟಿನ ನಿಂಗು. ಬಟ್ ನೀರಿಲ್ಲ, ಸಣ್ಣಗೆ ಬರ್ತಾ ಇದೆ ನೀರಲ್ಲಿ. ಭವಾನಿ ಸಾಗರ್ ಡ್ಯಾಮ್. ಓಕೆ, ಗಂಜಿ ಅನ್ಸುತ್ತೆ. ಇದಕ್ಕೆ ನೆಂಚ್ಕೊಳಕ್ಕಾಗಲ್ಲ. ಸೈಡ್ಸ್ ಅದೇನು ಇದರಲ್ಲಿರೋದು? ಕಾಮನ್ ಕೋಡ್ ಅಂದ್ರೆ ಎರಡು ಮಿಕ್ಸಿಂಗ್. ಕಂಬು. ಕಂಬು ಅಂದ್ರೆ ಇದು ಸೂಪರ್ ಆಗಿರೋದು. ಇದು ಬೇಡವಾ? ಹಾನಿ ಬೇಡ ಬೇಡ, ಸರಿ ಕುಡ್ದು ನೋಡಿ. ಮಿಲೆಟ್ಸ್ ಗಂಜಿ. ಇದು ಪ್ಲೈನ್ ಮಜ್ಜಿಗೆ. ಕಂಬು ಮಾವಿನಕಾಯಿ ಬೇಕಾ ನೆಂಚ್ಕೊಳಕ್ಕೆ? ಮಜ್ಜಿಗೆ ಮೆಣಸಿನ್ಕಾಯಿ. ಮಜ್ಜಿಗೆ ಮೆಣಸಿನಕಾಯಿ ಇತ್ತಿನ್ ನೋಡು. ಬೇಡಮ್ಮ ಖಾರ ಸಿಕ್ತಿತ್ತು ನೀವು. ಹೇಗಾಗಿತ್ತು ಅಂದ್ರೆ ಕೋಲ್ಡ್ ವಾಟರ್ ಕುಡಿಬೇಕು ಅಂತ ಅನ್ಸುತ್ತೆ, ಬಟ್ ಎಲ್ಲೂ ಕೋಲ್ಡ್ ವಾಟರ್ ಇಲ್ಲ. ಎಲ್ಲ ಕಡೆ ಇದೇ ರೀತಿ ಮಜ್ಜಿಗೆ ಮಾಡ್ತಿದ್ದಾರೆ, ತುಂಬಾ ಒಳ್ಳೇದು. ಯಾಕಂದ್ರೆ ಕೋಲ್ಡ್ ವಾಟರ್ಗಿಂತ ಜಾಸ್ತಿ ಬೇಗ ಬಾಯಕ್ಕೆ ನಿಗ್ಸುತ್ತೆ ಮಜ್ಜಿಗೆ. ಸೊ ಇಲ್ಲಿ ಸ್ಪೈಸಿಗೆ ಅಂತ ನೆಂಚ್ಕೊಳ್ಳೋದಕ್ಕೆ ಅಂತ ಇಟ್ಟಿರೋಂಥ ಇದು ರಿಂಗು, ಬೋಟಿ, ಚಕ್ರ, ಉಪ್ಪುಮೆಣಸಿನ್ಕಾಯಿ ಮತ್ತು ಉಪ್ಪು ಖಾರ ಹಾಕಿರೋಂಥ ಮಾವಿನಕಾಯಿ, ಮಜ್ಜಿಗೆ ಮತ್ತು ಕಂಬು. ಇದಿಷ್ಟು ಒಳ್ಳೆ ಕೆಲಸ ಇದು. ಎಷ್ಟು ಬಿಸಿಲಿದೆ ಅಂದರೆ 38 ಡಿಗ್ರಿ ಇರೋವಂಥ ಬಿಸಿಲಲ್ಲಿ ಹೊಟ್ಟೆನೂ ತುಂಬತ್ತೆ, ಆಮೇಲೆ ತಂಪಾಗುತ್ತೆ. ಥ್ಯಾಂಕ್ ಯು ಅಂಕಲ್. ಸೊ ಅವಾಗೆ ನಂಗೆ ನಾಲ್ಕಕ್ಕೆ ಬರಲಿಲ್ಲ. ಕಂಬು, ತಂಪು. ಕಂಬು ಅಂತ ತಮಿಳಲ್ಲಿ, ಕನ್ನಡದಲ್ಲಿ ಸಜ್ಜೆ ಅಂತಾರೆ ಅಥವಾ ಬೋಲ್ ಮಿಲೆಟ್ ಅಂತಾರೆ. ಇಂಗ್ಲೀಷಲ್ಲಿ. ಇದರಿಂದ ರೊಟ್ಟಿ ಮಾಡ್ತಾರೆ ಅಷ್ಟೆಲ್ಲ. ಈ ಥರ ಗಂಜಿ ಮಾಡ್ಕೊಂಡು ಕುಡಿಯೋದು ತುಂಬ ತುಂಬ ಒಳ್ಳೇದು. ನಿಜ ಹೊಟ್ಟೆ ತುಂಬ ಹೋಯ್ತು ನಮ್ಮಂತ. ಅಲ್ಲಿರೋದು ಎಷ್ಟು ಬಾಯಿ ಹೊಡೆದ್ಬಿಟ್ಟಿತ್ತು. ಕೋಲ್ಡ್ ವಾಟರ್ ತುಡುಕ್ತೀವಿ. ಎಲ್ಲೂ ಕೋಲ್ಡ್ ವಾಟರ್ ಸಿಗ್ಲಿಲ್ಲ. ಎಲ್ಲ ಕಡೆ ನೋಡಿ ಇಲ್ಲೂ ಇಟ್ಟಿದ್ದಾರೆ. ಬ್ರೇಕಲ್ಲಿ ಸರಿ ಇದಲ್ವಪ್ಪ. ನಾವು ಇವಾಗ ಘಾಟ್ ಸೆಕ್ಷನ್ ಎಂಟರ್ ಆಗ್ತಾ ಇದೀವಿ. ದಿಸ್ ರೋಡ್ ಇಸ್ ಅ ಲಿಟಲ್ ಡೇಂಜರಸ್, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು. ಯಾರಿಗೆ ಹೇಳ್ತಿದ್ಯಾ? ನಿಂಗೆ ಇದು ಘಾಟ್ ಸೆಕ್ಷನ್. ಘಾಟ್ ಸೆಕ್ಷನ್ ಮೊನ್ನೆ 36 ಹೇರ್ ಪಿನ್ ಬೆಲ್ಟ್ಸ್ ಇತ್ತು, ಇವತ್ತೆಷ್ಟು 27 ಹೇರ್ ಪಿನ್ ಬೆಲ್ಟ್ಸ್ ಇದೆ. ನೆನ್ನೆ ತಾನೇ ಬ್ರೇಕ್ ಎಲ್ಲ ರೆಡಿ ಮಾಡಿಸಿದ್ವಿ. ಹುಷಾರಾಗಿ ಹೋಗಪ್ಪ. ಪೆಟ್ರೋಲ್ ಎಲ್ಲ ಲೋಡ್ ಮಾಡಿಸ್ಕೊಂಡು
ಘಾಟ್ ಸೆಕ್ಷನ್ ಬೇಡ ಅಂತ ಅನ್ಕೊಂಡು ಅಷ್ಟು ಘಾಟ್ ಸೆಕ್ಷನ್ ಅಲ್ಲೇ ಹೋಗಂಗಾಗಿದೆ. ಹಾ, ಫಸ್ಟ್ ಗೇರಲ್ಲಿ ಓಡಿಸಿ ಅಂತ ಇದೆ. ಸ್ಪೀಡ್ ಬೇಡ, ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಊಟಿನಲ್ಲಿ ಸುಮಾರು ಕಡೆಗೆ ಘಾಟ್ ಸೆಕ್ಷನ್ ಅಲ್ಲಿ ಈ ತರ ಕರ್ವ್ಸ್ ಸುಮಾರು ಬಂತು, ಅಂದ್ರೆ 36 ಹೇರ್ ಪಿನ್ ಬೆಂಡ್ಸ್ ಇತ್ತು. ಬಟ್ ಈ ರೋಡು ತುಂಬಾ ಡೇಂಜರಸ್, ಯಾಕೆ ಅಂದ್ರೆ ಟ್ರಕ್ಗಳು ತುಂಬಾ ಓಡಾಡತ್ತೆ. ಸೊ ಅದ್ರಲ್ಲೂ ಡ್ರೈವಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರೋರಿಗೆ ಈ ರೋಡಲ್ಲಿ ಡ್ರೈವ್ ಮಾಡಕ್ಕೆ ಈಸಿ. ಸೊ ಆದ್ರೂ ಕೂಡ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಕೊಯಂಬತ್ತೂರಿಂದ ಈ ರೋಡ್ಗೆ ಹೋಗಿ, ಈ ರೋಡ್ ಇಂದ ಸೇಲಂಗೆ ಹೋಗಿ, ಸೇಲಂ ಇಂದ ಮೆಟ್ಟೂರ್, ಆಮೇಲೆ ಕೊಳ್ಳೆಗಾಲ್, ಆಮೇಲೆ ಮದ್ದೂರ್. ಕಾಡ್ ಬಿಟ್ಟು ನಾಡಕ್ ಬಂದಂಗ ಆಯ್ತು. ಎಷ್ಟು ಕಿಲೋಮೀಟರ್ ಬಂದಿದ್ದು ನಾವು ಇವಾಗ 110 ಕಿಲೋಮೀಟರ್ಸ್. ಸೊ ಇವಾಗ ಕರ್ನಾಟಕ ಬಾರ್ಡರ್ ರೀಚ್ ಆಗಿದ್ದೀವಿ. ಕರ್ನಾಟಕ ಬಾರ್ಡರ್ ಅಲ್ಲ, ಕರ್ನಾಟಕ ಬಾರ್ಡರ್ ಬಿಟ್ಟು ಕರ್ನಾಟಕ ಒಳಗಡೆ ಬಂದಿದ್ದೀವಿ. ಏನಂದ್ರೆ ಕಾಡಲ್ಲಿ ಒಂದು ಗಾಡಿ ಇಲ್ಲ, ಹಿಂದೆ ಮುಂದೆ ಬರ್ತಾ ಇದೆ ಮುಗಿತಾನೆ ಇಲ್ಲ ರೋಡು ಅಂತ. 35 ಕಿಲೋಮೀಟರ್ಸ್ ಒಂದೇ ರೋಡಲ್ಲಿ ಬಂದಿದ್ದೀವಿ. ಕಾಣಿದ್ದೆ ಎರಡು, ಒಂದು ಬಸ್ಸು, ಒಂದು ಕಾರ್ ಅಷ್ಟೇ. ಅದು ಆಪೋಸಿಟ್ ಇಂದ ಬಂತು. ನಮ್ಮ ಹಿಂದೆ ಯಾವ್ದು ಗಾಡಿ ಬಂದಿಲ್ಲ. ನೋಡಿ ಕಾಯ್ತಿರೋದು ಬಸ್. ಇಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ. ಒಂದು ಮನುಷ್ಯರು ಕಾಣಿಸ್ತಿಲ್ಲ, ಒಂದು ಗಾಡಿ ಕಾಣಿಸ್ತಾ ಇಲ್ಲ. ಟೀ ಕುಡಿದ್ರಮ್ಮ? ಕುಡಿಯೋಣ. ಮತ್ತೆ ತಮಿಳ್ನಾಡಲ್ಲಿ ತಮಿಳ್ ಅರಿಯಲ್ಲ ಅಂತ ಅನ್ಕೊಂಡು ಇಲ್ಲಿ ಬಂದು ಒಂಥರ ಕಂಫರ್ಟ್. ಕೊಳ್ಳೇಗಾಲ ಸೈಡ್ ಇಂದ ಬರ್ಬೇಕಾದ್ರೆ ನಿಮ್ಗೊಂದು ಟಿಬೆಟಿಯನ್ ವಿಲೇಜ್ ಸಿಗತ್ತೆ. ಅದನ್ನ ದಾಂಡಲಿಂಗ್ ಮಾನೆಸ್ಟಿ ಅಂತಾನೆ ಕರೀತಾರೆ. ಸೊ ಆನ್ ದ ವೇ ಹೋಗ್ತಾ ಇದ್ರಿಂದ ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ನೋಡೋಣ ಅಂತ ಬಂದಿದ್ವಿ. ಇದಕ್ ಮುಂಚೆ ಕೂಡ ನಾವ್ ಇಲ್ಲಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಆನ್ ದ ವೇ ಹೋಗ್ಬೇಕಾದ್ರೆ ಸಿಕ್ಕಿದ್ರಿಂದ ಸ್ವಲ್ಪ ಟೈಮ್ ಇಲ್ಲಿ ವಿಸಿಟ್ ಮಾಡಿ ಪ್ಲೇಸ್ ಹೇಗಿದೆ ಅಂತ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕಂಪ್ಲೀಟ್ ಇಲ್ಲಿ ಒಂದು ಟಿಬೆಟಿಯನ್ ವಿಲೇಜ್ ಕ್ರಿಯೇಟ್ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಕರ್ನಾಟಕದಲ್ಲಿ ಇರುವಂತ ಚಾಮರಾಜನಗರ ಡಿಸ್ಟಿಕ್ ಹತ್ರ ಇರುವಂತ ಕೊಳ್ಳೇಗಾಲ ತಾಲೂಕ್ನ ಒಡಿಯರಪಾಳ್ಯದ ಹತ್ರ ಬರುತ್ತೆ. ಸುಮಾರು ಇದು ಬೆಂಗಳೂರಿಂದಾನೆ 180 ಕಿಲೋಮೀಟರ್ 200 ಕಿಲೋಮೀಟರ್ ದೂರದಲ್ಲಿ ಇದೆ. ಸೊ ನಮ್ಗೆ ಈ ಕಡೆಯಿಂದ ಹೋಗ್ತಾ ಇದ್ದಿದ್ರಿಂದ ನಮ್ಗೆ ಈಸಿ ಆಯ್ತು ಇಲ್ಲಿ ವಿಸಿಟ್ ಮಾಡೋದಕ್ಕೆ. ಹೆಚ್ಚಾಗಿ ಇಲ್ಲಿ ಎಲ್ಲ ನೀವು ನೋಡ್ತಿರೋದು ಬರೀ ಟಿಬೆಟಿಯನ್ಸ್ ಮಾತ್ರ. ಅವ್ರದ್ದೇ ಒಂದು ಒಂದು ಸಣ್ಣ ವಿಲೇಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಿಸ್ಟ್ರಿ ಪ್ರಕಾರ ಇದು ಇಲ್ಲಿ ಸ್ಥಾಪನೆ ಆಗಿ 1974 ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. 3000 ಎಕರೆ ಜಾಗದಲ್ಲಿ ಇದನ್ನ ಒಂದು ಸಣ್ಣ ವಿಲೇಜ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳದೇ ಒಂದು ಸ್ಕೂಲ್ ಇದೆ, ಹಾಗೆ ಟಿಬೆಟಿಯನ್ ವಾಸ್ತುಶಿಲ್ಪಗಳಿದೆ. ಪಕ್ಕದಲ್ಲೇನೆ ಸಣ್ಣ ಸಣ್ಣ ಬಿಲ್ಡಿಂಗ್ ಗಳು ಮಾಡಿದ್ದಾರೆ. ಅಂದ್ರೆ ಈಗ ವಿಸಿಟರ್ಸ್ ಬರೋರಿಗೆ ಉಳ್ಕೊಳ್ಳೋದಕ್ಕಾಗ್ಲಿ, ಶಾಪ್ಸ್ ಆಗ್ಲಿ, ಹಾಗೆ ಫುಡ್ ಕೂಡ ಇಲ್ಲಿ ಕಂಪ್ಲೀಟ್ ಟಿಬೆಟಿಯನ್ ಸ್ಟೈಲ್ ಅಲ್ಲೇ ಫುಡ್ ಕೂಡ ಇಲ್ಲಿ ಸಿಗತ್ತೆ. ಸೊ ವಿಸಿಟ್ ಮಾಡುವಂತವ್ರಿಗೆ ವಿಶೇಷವಾಗಿರುವಂತ ಟೈಮ್ ಅಂತ ಹೇಳ್ಬೇಕಂದ್ರೆ ಅಕ್ಟೋಬರ್ ಇಂದ ಮಾರ್ಚ್ ತಿಂಗಳಲ್ಲಿ ವಿಸಿಟರ್ಸ್ ಸುಮಾರು ಜನ ಬರ್ತಾರೆ, ಅಥವಾ ಟೂರಿಸ್ಟ್ ಸುಮಾರು ಜನ ಬರ್ತಾರೆ ಅಂತ ಹೇಳ್ತಾರೆ. ಮೇ ಬಿ ಆ ಟೈಮಲ್ಲಿ ಇಲ್ಲಿ ಬೇರೆ ಬೇರೆ ಅವ್ರದ್ದೇ ಫೆಸ್ಟಿವಲ್ಗಳು ನಡೀಬಹುದು. ಅದ್ರ ಬಗ್ಗೆ ನಂಗೆ ಇನ್ನು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ಫಸ್ಟ್ ನಾವಿಲ್ಲಿ ವಿಸಿಟ್ ಮಾಡೋಣ, ಈ ಪ್ಲೇಸ್ ಹೇಗಿದೆ ಅಂತ ನೋಡೋಣ ಅಂತ ಇಲ್ಲಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಅವ್ರದ್ದೇ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿರೋ ಕೊಳ್ಳೇಗಾಲದ ಹತ್ರ ಇರುವಂತ ಮತ್ತೊಂದು ವಿಶೇಷತೆ ಅಂದ್ರೆ ಸೋಲಾರ್ ಫಾರ್ಮ್. ಇದು ಸುಮಾರು ಎಕರೆಗಟ್ಟಲೆ ಇತ್ತು. ಅದು ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದನ್ನ ಅದಾನಿ ಸೋಲಾರ್ ಫಾರ್ಮ್ ಅಥವಾ ಅದಾನಿ ಸೋಲಾರ್ ಪ್ರಾಜೆಕ್ಟ್ ಅಂತ ಕರೀತಾರೆ. Dude, how does that solar thing work? It's a basic thing actually. It's ಇವಾಗ ನೋಡಿದ್ ನಾವು ಅದಾನಿ solar farms. So they collect solar energy. I mean they'll convert solar energy to electrical energy and they either store it or they'll send it to electric centers for redistribution. ಈ ತರ ಮಾಡ್ತಾರೆ. So ಇವಾಗ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕ್ ಆಗಿ ಹೆಂಗೆ? Dude, solar energy ಅನ್ನೋದಕ್ಕಿಂತ sunlight is nothing but photons. Yeah. Light particles or photons ಏನ್ ಮಾಡಿದ್ರೆ they hit on the solar cell. Yes. Solar cell, ಆ solar panels ಏನಿದೆ they are nothing but solar cells.
ಫೋಟೋನ್ಸ್ ಹಿಟ್ ಆಗಿದ ತಕ್ಷಣ ದೇ ಕನ್ವರ್ಟ್ ಇಟ್ ಇಂಟು ಎಲೆಕ್ಟ್ರಿಕಲ್ ಪವರ್. ಅದನ್ನ ದೇ ಕ್ಯಾನ್ ಐದರ್ ಸ್ಟೋರ್ ಇಟ್ ಆರ್ ದೇ ಕ್ಯಾನ್ send it off to electrical send it off for redistribution. This is how it works. ಅದು ರೈಟ್ ಆದರೆ ಹೈವೇನ. ಸೊ ಈಗಷ್ಟೇ ಹೈವೇ ರೀಚ್ ಆಗಿದ್ದೀವಿ. ಮಳವಳ್ಳಿ ನಿಯರಲ್ಲಿ ಹೈವೇನಲ್ಲಿ ಉಡುಪಿ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ. ಇವರೆಲ್ಲರೂ ಸ್ನ್ಯಾಕ್ಸ್ ಸಿಗೋ ಥರ ನಿಲ್ಸೋದು. ಮಧುವಡೆ ಎಷ್ಟೊತ್ತಾಗಿರ್ಬೋದು? 50 ಕಿಲೋಮೀಟರ್ಸ್ ಆಗಿರೋದು 1 hour. ನಾನು ಚಪಾತಿ ತೊಗೊಂಡಿದ್ದೀನಿ, ಪ್ರಿಯಾ ಮತ್ತು ಹರ್ಷ ಇಬ್ಬರು ಮಸಾಲೆ ದೋಸೆ ತೊಗೊಂಡಿದ್ದಾರೆ. ಓಕೆ ಹೆಂಗಿದೆ? ಹೌದಾ, ಕಾಫಿ ಚೆನ್ನಾಗಿದೆ. ಸೊ ಊಟ ಆಯಿತು, ಕಾಫಿ ಕುಡಿದ್ವಿ. ಕಾಫಿ ಮಾತ್ರ ಸಕ್ಕತ್ತಾಯಿತು, ಸ್ಟ್ರಾಂಗ್ ಕಾಫಿ. ಇವಾಗ ಮುಂದೆ ಹೋಗೋಣ, ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಸ್ಟಾಪ್, ಇನ್ನೊಂದು 1 ಗಂಟೆ ಆದಮೇಲೆ ನಿಲ್ಸೋಣ. ಅದರಲ್ಲಿ ಪಿಟ್ ಸ್ಟಾಪ್ ಮಾಡಬೇಕು, ಬ್ರೇಕ್ ತಗೊಳ್ಳೋಕೆ ಎಲ್ಲ ಸ್ಟಾಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಪ್ರಿಯಾ ಬಂದು ನಂಗೆ ಮದ್ದೂರೊಡೆ ಬೇಕೇ ಬೇಕು ಅಂತ. ಸೊ ನಾನು ಯಾವುದೋ ಒಂದು ಲೊಕೇಶನ್ಗೆ ಮ್ಯಾಪಲ್ಲಿ ಹಾಕಿದ್ದೆ. ಆ ಲೊಕೇಶನ್ನೇ ಎತ್ಬಿಟ್ಟಿದ್ದಾರೆ, ಇಲ್ಲವೇ ಇಲ್ಲ. ಸೊ ನನಗೆ ತಲೆಗೆ ಬಂದುಬಿಡ್ತು, ಹೆಂಗಾರು ಮಾಡಿ ಪ್ರಿಯಾ ಮದ್ದೂರೊಡೆ ತಿನ್ನಿಸ್ಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು ನಾನು ಅವಳನ್ನ ಇದಕ್ಕೆ ಕರ್ಕೊಂಡ್ಬಂದಿದ್ದೀನಿ, ಮದ್ದೂರು ಟಿಫ್ನೀಸ್. ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಇಲ್ಲಿ ಬಂದಿರೋದು ಇವತ್ತಾಗಲೇ. ಹೆಂಗಾದರೂ ಮಾಡಿ ಮದ್ದೂರೊಡೆ ತಿನ್ನಿಸ್ಲೇಬೇಕು ಅಂತ ಹೇಳಿ, ಬೇರೆ ಯಾವ ಶಾಪ್ ಕ್ಲೋಸ್ ಆಗಿದ್ರೆ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಒಳ್ಳೆ ರೇಟಿಂಗ್ 28,000 ರೇಟಿಂಗ್ ಇದೆ ಅಂತ ಇದಕ್ಕೆ. ಅದನ್ನ ಹುಡುಕಿ ಇವಾಗ ಮದ್ದೂರೊಡೆ ತಿನ್ನಿಸ್ಲೇಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟು. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದು ಸ್ಟ್ಯಾಂಡರ್ಡ್ಸ್ ಹೆಂಗೆ ಸೆಟ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ, ಯಾರು ಮ್ಯಾಚ್ ಮಾಡ್ತಾರೆ ನೋಡೋಣ. ದುಡ್ಡಿದ್ದವನ ಜೊತೆ ಗೆಳೆತನ ಮಾಡೋದಕ್ಕಿಂತ ದುಡಿಯುತ್ತಿರುವವನ ಜೊತೆ ಗೆಳೆತನ ಮಾಡಿ. ಯಾಕಂದರೆ ದುಡ್ಡು ಜೀವನದ ಒಂದು ಭಾಗ ಮಾತ್ರ, ದುಡಿಯುವವನ ಮನಸ್ಸು ಜೀವನದ ಒಂದು ಪಾಠ. ವೆರಿ ಕ್ರಿಸ್ಪಿ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಪೇಪರ್ ಎಲ್ಲ ಕ್ಲಿಯರ್ ಮಾಡಿ ಈ ಬಂದಿರೋದೆಲ್ಲ ಟೀಚರ್ಸ್ ಗ್ಯಾಂಗ್ ರಿಬ್ಬನ್ ಬಟ್ಟಿಯಾರ ಸ್ಕೂಲ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮಕ್ಳ ಬಗ್ಗೆ ಕಾಫಿ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಬಗ್ಗೆ ಅವ್ರು ಅವ್ನು ಹಿಂಗೆ ಇವ್ನು ಹಿಂಗೆ. ಬೇಡ ನಡಿಯಪ್ಪ, ಇರೋ ಬೊಂಬೆಗಳೇ ಜಾಗ ಇಲ್ಲ ಇಡಕ್ಕೆ. ಇನ್ನು 1 hour ಅಲ್ಲ ಅಷ್ಟು, 1 hour ಮನೆಗೆ ರೀಚ್ ಆಗ್ತೀವಿ ಅಷ್ಟೇ. ಇದು ಲಾಸ್ಟ್ ಬ್ರೇಕ್, ಡಿನ್ನರ್ ಆದಂಗೆ ಲಾಸ್ಟ್ ಬ್ರೇಕ್ ಅಂದೆ. ಹಾಂ, ಇದುವರೆಗೂ ನಾವು ಅಲ್ಲಲ್ಲಿ ನಿಲ್ಸ್ಕೊಂಡು ಟೀ ಬ್ರೇಕ್, ಕಾಫಿ ಬ್ರೇಕ್, ತಿಂಡಿ ಬ್ರೇಕ್ ಅಂತ ಅಂದ್ಕೊಂಡ್ಬಂದ್ವಿ. ಆಯಿತು, ಅಲ್ಲಿ ತಿನ್ಕೊಂಬಂದಿದ್ದು, ಇಲ್ಲಿ ಊಟ ಆದಂಗೆ ಆಗೋಯ್ತು. ಸೊ ಮತ್ತೇನು ಬ್ರೇಕ್ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗೋದಷ್ಟೆ. ಹಾಗೆ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾವು ಹೊರಡ್ತಾ ಇದ್ದೀವಿ. ಸೊ ಇದೇ ರೀತಿ ವಿಡಿಯೋ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ. ಹೋಗ್ಬಲ್ಲ, ಬಾಯ್. ಕಳ್ಸ್ಕೊಳ್ಳೋಣ. ಇದಷ್ಟು ಲ್ಯಾಂಗ್ವೇಜ್ ಅದು, ಅವನೇ ನಮ್ಗೆ ಹೇಳ್ಕೊಟ್ಟಿದ್ದು. ಇದೇ ತರ ರೋಡಲ್ಲೆಲ್ಲ ಆಟ ಆಡ್ಕೊಂಡು ಜಗಳ ಆಡ್ಕೊಂಡು ಬಂದಿದ್ದು, ಚೆನ್ನಾಗಿತ್ತು. ಬ್ಲಾಗ್ಸ್ ಎಲ್ಲ ಹೆಂಗ್ ಮಾಡೋದು, ಹೆಂಗೆ ನೀವೇ ಹೆಂಗ್ ಮಾಡೋದು? ನಾನು ಹೋಗ್ಬರ್ಲ ಅಂತೀನಿ. ನೀವು ಕಳ್ಸ್ಬಿಡಿ, ನಾನು ಕಳ್ಸ್ಬಿಡಿ. ಸೊ ಬಾಯ್, ಗುಡ್ ನೈಟ್. ಬಾಯ್.